ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದಮ್ಮ ಯಾರು? ಹಾಯ್ ಪುಟ. ಪುಟ ಹಾಯ್ ಕಣೋ. ಯಾಕೆ ಎಷ್ಟೊತ್ತಲ್ಲಿ ಬರಕ್ ಹೋದ್ರಿ? ನೀವು ಅಳ್ತಿದ್ದೀರ ಅಂತ ಗೊತ್ತಾಯ್ತು. ಗೊತ್ತಿದ್ಮೇಲೂ ನಾನು ಬರ್ದೇ ಇರೋಕ್ಕಾಗುತ್ತಾ ಹೇಳಿ? ಯಾಕೆ ಅಳ್ತಿದ್ರಿ ಸೀತಾ? ಈಗ ಅಳೋಂಥದ್ದು ಏನಾಗಿದೆ? ನೀವು ಅಳ್ಬೇಕಾದ್ರೆ ನಾನು ನೆನಪಾಗಿಲ್ವಾ? ನಿಮ್ಮ ನೋವನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತನೂ ಅನ್ಸಿಲ್ವಾ? ನಾನೇನಾದ್ರು ನಿಮ್ಮ ಜೊತೆ ಇದ್ದರೆ ಖಂಡಿತ ಅಳಕ್ಕೆ ಬಿಡ್ತಾ ಇರಲಿಲ್ಲ ಸೀತಾ. ಸಿಹಿ ಪುಟ, ನೀನು ನಾನಾಗ್ಲೇ ಹೇಳಿಲ್ವಾ ನಿಮ್ಗೆ ನಿಮ್ಮ ಮನೆಗೆ ಸೀದಮ್ಮ ಬಂದಿರೋದಕ್ಕೆ ನಾನು ಅಳ್ತಿದ್ಲು ಅಂತ? ಸಿಹಿ, ನೀನು ಅವ್ರಿಗೆ ಹೇಳ್ದ ನಾನು ಅಳ್ತಿದ್ದೆ ಅಂತ? ಹೌದು, ನನಗೆ ಸೂರಿ ತಾತನ ಮೇಲೆ ಮತ್ತೆ ನನ್ನ ಫ್ರೆಂಡ್ ಮೇಲೆ ತುಂಬಾ ತುಂಬಾ ಕೋಪ ಬಂದಿದೆ. ಸೀಪುಟ, ನಾನ್ ಸೀತಮ್ಮ ಜೊತೆ ಇದ್ರೆ ಯಾವಾಗ್ಲೂ ಅವ್ರು ನಗ್ತಿರ್ತಾರೆ ಅಂತ ನೀನು ಅವತ್ತು ಹೇಳಿದೆ, ನೆನ್ಪಿದ್ಯಾ? ನಾವು ನಗಕ್ಕೆ ಯಾರು ಕಾರಣ ಆಗ್ತಿರೋ ಅಳೋಕ್ಕೂ ಅವರೇ ಕಾರಣ ಆಗಿರ್ತಾರೆ ಅಂತ ಹೇಳ್ತಾರಪ್ಪ. ಹಾಗಾದ್ರೆ ನೀವು ಅಳೋಕೆ ಕಾರಣ ನಾನೇನಾ? ಯಾರೂ ಕಾರಣ ಇಲ್ಲ ರಾಮ್. ತಾತ ಆ ಥರ ಮಾತಾಡಿದ್ ಕೇಳಿದ್ಮೇಲೆ ನಾನು ಹೇಗೆ ಸಮಾಧಾನವಾಗಿರ್ಲಿ? ಸೀಪುಡ, ನಂಗೆ ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ತಗೊಬರ್ತೇನೋ? ನೀವು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದೀರಾ. ಮೂಡ್ ಲೈಟ್ ಆಗೋಕ್ಕೆ ಒಂದು ಜೋಕ್ ಹೇಳ್ತೀನಿ. ಸಿಹಿ ಥರನೇ ಮುದ್ದಾದ 10 ಮಕ್ಕಳನ್ನ ನೀವು ಹೆತ್ಕೊಟ್ರೆ ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲಪ್ಪ. ಜೋಕ್ ಇಷ್ಟ ಆಗಿಲ್ವಾ? ಸಾರಿ, ಗುರಾಯಿಸ್ಬೇಡಿ. ಆಕ್ಚುಲಿ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಸಿಹಿ ಒಬ್ಳಿದಾಳಲ್ಲ, ನನಗೆ 10 ಮಕ್ಕಳು ಸಮಾನ ಅವಳು. ನಾನು ಅವಳನ್ನ ಯಾವತ್ತೋ ನನ್ನ ಮಗಳಂತ ಒಪ್ಕೊಂಡ್ಬಿಟ್ಟಿದ್ದೀನಿ ಸೀತಾ. ಇದು ನಿಮಗೂ ಗೊತ್ತು. ಇದ್ಯಾಕೋಳೆ ನಿಮ್ಗೇನು ಗೊತ್ತಿಲ್ಲದೆ ಇರೋರ ಥರ ಅನುಮಾನಿಸ್ತಿದ್ದೀರಾ? ನನ್ನನ್ನು ಸಮಾಧಾನ ಮಾಡೋಕ್ಕೆ ಈ ಥರ ಮಾತಾಡಬೇಡಿ ಸೀತಾ. ಈ ಮಾತನ್ನ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನಗೆ ಯಾವಾಗಲೂ ನಿಮ್ಮ ಸಮಾಧಾನನೇ ಮುಖ್ಯ. ಸಿಹಿನ ಬಿಟ್ಟು ಇನ್ನೊಂದು ಮಗುಗೆ ನೀವು ತಾಯಿ ಆಗಲ್ಲ ಅಂತ ನಿರ್ಧಾರ ಮಾಡಿದ್ರೆ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಮನ್ಸಾರೆ ಒಪ್ಕೋತೀನಿ ಸೀತಾ. ರಾಮ್, ನೀವು ಯಾಕೆ ತ್ಯಾಗ ಮಾಡಬೇಕು? ತ್ಯಾಗನ? ಹಂಗಿದ್ರೆ ನೀವು ನನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ರಿ, ಅದಕ್ಕೆ ಹೇಳ್ತಿದ್ರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.